ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಒಂದು ವ್ಯಸನ ಇಡೀ ಭವಿಷ್ಯವನ್ನೇ ಕಸಿದುಕೊಳ್ಳಬಹುದು. ಡ್ರಗ್ಸ್ ವಿರುದ್ಧ ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಇಂದು ಬೆಳಗಾವಿಯಲ್ಲಿ ಬೇಡ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಪಾಲಿಸಿ ಡಿಸಿಷನ್ ಅಲ್ಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಆಗಿರೋ ಈ ಕಾರ್ಯಕ್ರಮ ಬೇಡ ಬ್ರೋ ಅಂದ್ರೆ ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲಿ, ಹೋಮ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಇವತ್ತು ಬಂದಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಈ ಡಿಸ್ಟ್ರಿಕ್ಟ್ ಅನ್ನು ಸುಧಾರಣೆ ಮಾಡುವುದು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರ ಕೆಲಸ ಇರ್ತದೆ. ಲೋಕಲ್ ಇಲ್ಲಿ ಶಾಸಕರು ಬಂದಿರ್ತಾರೆ. ಇವರು ಈ ದೇಶವನ್ನು ಕಟ್ಟುವುದಕ್ಕೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದರಲ್ಲಿ ನೀವು ಕೈ ಜೋಡಿಸಬೇಕು. ಇದು ಯಾಕೆ ಎಲ್ಲಿಯೋ ಒಂದು ಏನೋ ಒಂದು ಯಾರೋ ಒಂದು ಮಾಡ್ತಾರೆ ಅಂದ್ರೆ ಇಲ್ಲ. ಇನ್ನೊಂದು ಎರಡನೇ ರೀತಿ, ನಮ್ಮ ದೇಶದಲ್ಲಿ ಇದೆ ಎನ್ಕರೇಜ್ ವಿತಿನ್ ಕಂಟ್ರಿ, ಇದು ಹೊರಗಡೆ ಇಲ್ಲ. ಇಲ್ಲಿ ಒಳಗೆ ಇರೋರೆ ದೇ ಪ್ರಮೋಟ್. ಹೆಂಗೆ ಪ್ರಮೋಟ್ ಮಾಡ್ತಾರೆ? ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮತ್ತು ಮಾವೋಯಿಸ್ಟ್ ನಕ್ಸಲೈಟ್ ಇರ್ತಾರಲ್ಲ, ಅವ್ರಿಗೆ ಹಣಕಾಸು ಬೇಕಾ, ಅವ್ರಿಗೆ ಆರ್ಮ್ಸ್ ಬೇಕಾ, ದೇ ಫೈಟ್ ಅಗೇನ್ಸ್ಟ್ ಪೊಲೀಸ್, ಗವರ್ಮೆಂಟ್ ಎಲ್ಲಾರ ವಿರುದ್ಧ ನಮ್ಮ ಜೊತೆಗೆ ಫೈಟ್ ಮಾಡ್ತಾರೆ. ಅವ್ರಿಗೆ ಹಣಕಾಸು ಎಲ್ಲಿಂದ ಬರ್ತದೆ? ಡ್ರಗ್ಸ್. ಈಸಿಯೆಸ್ಟ್ ವೇ ಟು ಮಿಂಟ್ ಮನಿ. ಡ್ರಗ್ಸ್ ಇಸ್ ದ ಈಸಿಯೆಸ್ಟ್ ವೇ. ಹೋಗ್ತಿರಂದ್ರೆ ಎಲ್ಲಿ ಮಾವೋಯಿಸ್ಟ್ ನಕ್ಸಲೈಟ್ ಏರಿಯಾ ಎಲ್ಲಿ ಇರ್ತದೋ ಅಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್, ಅಲ್ಲಿಂದ ಸಪ್ಲೈ ಮಾಡ್ತಾರೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಗಾಂಜಾ ಬೆಳೆಸ್ತಾರೆ, ಅಲ್ಲಿಂದ ನಮ್ ಕಡೆ ಕಳಿಸ್ತಾರೆ, ನಾವು ಕನ್ಸ್ಯೂಮ್ ಮಾಡ್ತೀವಿ. ಏನಾಗುತ್ತದೆ? ಮತ್ತು ನಮ್ಮಲ್ಲಿ ಆರ್ಮಿ ಕೋರ್, CRPF, ಪೊಲೀಸ್ ಈ ಹಣವನ್ನು ತಗೊಂಡು ವೆಪನ್ ಪರ್ಚೇಸ್ ಮಾಡ್ತಾರೆ, ನಮ್ಮನ್ನೇ ಹೊಡಿತಾರೆ, ವಾಪಸ್ ಹೊಡಿತಾರೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಒಂದು ದೇಶವನ್ನು ಹಾಳು ಮಾಡೋದಕ್ಕೆ ಈ ಸಿಂಥೆಟಿಕ್ ಡ್ರಗ್ಸ್ ನಿಮ್ಮ ಹೆಲ್ತ್, ನಿಮ್ಮ ಲೈಫ್ ಮಾತ್ರ ಹಾಳು ಮಾಡ್ತಾ ಇಲ್ಲ, ನಿಮ್ಮ ಹಾಳು ಮಾಡೋದು ಈ ದೇಶವನ್ನು ಹಾಳು ಮಾಡೋದು ಈಕ್ವಲ್. ಈಗ ನಿಮಗೆ ಏನನ್ನ ಸಮಸ್ಯೆ ಬರಬಹುದು. ಈಗ ಒಂದು ಕೇಸ್ ಆಗಿಬಿಡುತ್ತೆ. ಉದಾಹರಣೆಗೆ ಒಂದು ನಾರ್ಕೋಟಿಕ್ ಡ್ರಗ್ಸ್ ಯಾವುದೋ ಒಂದು ತಗೊಳ್ತೀರ, ಗಾಂಜಾ, ಕೊಕೈನ್ ಯಾವುದೋ ಒಂದು ತಗೊಳ್ತೀರ, ಏನಾಗುತ್ತದೆ? ಅಡಿಕ್ಟ್ ಆಗ್ತಾರೆ, ಹೆಚ್ಚು ಕಡಿಮೆ ಆಗುತ್ತಂದ್ರೆ ಕೇಸ್ ಆಗುತ್ತದೆ. ಗವರ್ಮೆಂಟ್ ಕೆಲಸ ಸಿಗ್ತದ, ಅದಾದ್ಮೇಲೆ ಇವರು ಡ್ರಗ್ ಅಡಿಕ್ಟ್ ಅಂದ್ರೆ ಹೇಳ್ತಾರೆ. ಊರಲ್ಲಿ ಏನ್ ಮಾತಾಡ್ತಾರೆ? ಅವನೇನೋ ಗಾಂಜಾ ಸೇರ್ತಾ ಇದ್ದಾನ, ಮದುವೆ ಆಗ್ತದ, ಮದುವೆ ಆಗಲ್ಲ. ಸಿ ಯು ವಿಲ್ ಲೂಸ್ ಯುವರ್ ಲೈಫ್. ಸೋ ಮೆನಿ ಕೇಸಸ್. ಪ್ರತಿ ದಿವಸ ನಾವು ಯಾವುದೋ ಒಂದು ಅಥವಾ ಬೇರೆ ಬೇರೆ ಕೇಸಸ್ ನಾವು ನೋಡ್ತಾ ಇದೀವಿ. ಗಂಡ ಹೆಂಡತಿ ಜಗಳ, ಮಕ್ಕಳನ್ನು ಹೊಡಿತಾರೆ, ರೋಡಲ್ಲಿ ಗಾಂಜಾ ಸೇರ್ಬಿಟ್ಟು ಗಾಡಿ ಓಡಿಸ್ತಾರೆ, ಡೆತ್ ಆಗ್ತಾರೆ. ಇಲ್ಲ ಇವರು ಓಡ್ತಾ ಇರ್ತಾರೆ, ಯಾವನೋ ಬದುಕಕ್ಕೆ ಹೋಗಿ ಬರ್ತಾ ಇದ್ದಾನ, ಅವನ ಮೇಲ್ಗಡೆ ಗಾಡಿ ಹಾರಿಸ್ಬಿಡ್ತಾರೆ, ಅವನೇ ಡೆತ್ ಆಗ್ತಾನೆ. ಸೊ ಇದು ಇಲ್ಲ ಅಂದ್ರೆ ಇವತ್ತು ಏನೋ ಒಂದು ಮಾಡಬೇಕು, ದುಡ್ಡು ಇಲ್ಲ ಅಂದ್ರೆ ಹೇಳ್ಬಿಟ್ಟು ಕೊಲೆ ಮಾಡ್ತಾರೆ. ಇಲ್ಲ ರೋಡಲ್ಲಿ ಹೋಗುವ ಹೆಣ್ಮಕ್ಳ ಜೊತೆ ಚೈನ್ ಸ್ನಾಚಿಂಗ್ ಮಾಡ್ತಾರೆ. ಸೊ ಇದು ಎಲ್ಲ ಕಾರಣ ಎಲ್ಲಿಗ? ಡ್ರಗ್ಸ್. ಈ ಡ್ರಗ್ಸ್ ಬಗ್ಗೆ ನೀವು ನಮ್ ಜೊತೆ ಕೈ ಜೋಡಿಸಬೇಕು. ಇದು ಪೊಲೀಸ್ ಪ್ರತಿಯೊಬ್ಬರು ಮನೆಗೆ ಬರ್ತಾರೆ, ನಮ್ ಕಡೆ ಹೇಳ್ತಾರೆ, ಎಲ್ಲ ನಾವು ಹಿಡಿತೀವಿ, ಇದು ಪೊಲೀಸ್ ಕೆಲಸ ಅಂತ ನಾವು ಇರಬಾರದು. ಈ ಸಮುದಾಯದಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹೇಳ್ತೀವಿ ನಾವೆಲ್ಲ. ಇಲ್ಲಿ ಬಟ್ಟೆ ಹಾಕೊಂಡು ಪೊಲೀಸ್, ನೀವು ಬಟ್ಟೆ ಹಾಕದೇ ಇರೋ ಪೊಲೀಸ್. ಈ ಸಮುದಾಯವನ್ನು ಪ್ರತಿಯೊಬ್ಬರು ನೀವು ಒಂದು ತಪ್ಪು ಮಾಡ್ತಾ ಇದ್ದೀರಾ, ಇವತ್ತು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂದ್ರೆ ನಾವು ಹೇಳ್ತೀವಿ, ನೀವು ಹಾಕೊಂಡು ಹೋಗಲ್ಲ ಅಂದ್ರೆ ನಿಮಗೆ ಸಮಸ್ಯೆ. ಈಗ ನಾನು ಮನೆಗೆ ಬಂದು ಹೇಳಕ್ ಆಗುತ್ತದ? ಇದು ನಮ್ ಜವಾಬ್ದಾರಿ. ನಾನು ರೋಡಲ್ಲಿ ಹೋಗ್ಬೇಕಂದ್ರೆ ಸರಿಯಾಗಿ ಗಾಡಿ ಓಡಿಸಬೇಕು, ಸರಿಯಾಗಿ ರೂಲ್ಸ್ ಫಾಲೋ ಮಾಡಬೇಕು. ಅದೇ ರೀತಿಯಲ್ಲಿ ಈ ಡ್ರಗ್ಸ್ ವಿರುದ್ಧನೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ಈ ಸೊಸೈಟಿಯಲ್ಲಿ ಬಿಹೇವ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ಬರು ಅಡಿಕ್ಟ್ ಆಗಿ ಬಿಡ್ತಾರೆ ಅಂದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ನಮ್ಮ ಉದ್ದೇಶ ಅವ್ರಿಗೆ ತೊಂದರೆ ಮಾಡ್ಬೇಕಂದ್ರಲ್ಲ, ಬದಲಾಯಿಸಬೇಕು, ಸಮುದಾಯವನ್ನು ಬದಲಾಯಿಸಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತದೆ. ನೀವು ಇದಕ್ಕೆ ಅಡಿಕ್ಟ್ ಆಗಿ ಬಿಡಬೇಡ, ನೀವು ಈ ಪ್ರಯತ್ನ ಮಾಡಬೇಡ. ಬಹಳಷ್ಟು ಜನ ಹೇಳ್ತಾರೆ, ಒಂದು ಸಾರಿ ಪ್ರಯತ್ನ ಮಾಡೋಣ, 2 ಸಾರಿ ಪ್ರಯತ್ನ ಮಾಡೋಣ. ಒಂದು 10 ಜನ ಕುಡಿಯುವ ಸಂದರ್ಭದಲ್ಲಿ ನೀವು ಕುಡಿಬೇಕಂದ್ರೆ ಒತ್ತಾಯ ಬರ್ತದೆ. ಬಿ ಸ್ಟ್ರಾಂಗ್. ಬೇಡ ಅಂದ್ರೆ ಹೇಳ್ಬೇಕಂದ್ರೆ ಬೇಡ ಅಂದ್ರೆ ಸ್ಟ್ರಾಂಗ್ ಆಗಿ ಹೇಳಬೇಕು. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನು ತಗೊಳ್ಳಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಅಪ್ಲಿಕೇಶನ್ ಒಂದು ಇದೆ, ಅದರಲ್ಲಿ ನೀವು ಅನಾಮಧೇಯವಾಗಿ ಜಸ್ಟ್ ನಮ್ಮ ಕಾಲೇಜಲ್ಲಿ ಇವರು ಸೇರ್ತಾ ಇದ್ದಾರೆ ಅಂತ ಹೇಳುವಾಗ ಬಂದು ಬುದ್ಧಿ ಹೇಳ್ತೀವಿ, ಒಂದು ವಾರ್ನಿಂಗ್ ಕೊಡ್ತೀವಿ. ನಿಮ್ಮೆಲ್ಲರೂ ಕರ್ಕೊಂಡು ಹೋಗಿ ಜೈಲಿಗೆ ಹಾಕೋದು ನಮ್ಮ ಉದ್ದೇಶ ಅಲ್ಲ, ನಿಮ್ಮ ಜೈಲಿಗೆ ಹಾಕಲ್ಲ. ಒಂದು ವೇಳೆ ನಮ್ಮ ಫ್ರೆಂಡ್ಸ್ ಯಾರು ಅಂದಾಗ ಅಡಿಕ್ಟ್ ಆಗಿರುತ್ತಂದ್ರೆ ನಾವು ಸಹಕಾರನ ಮಾಡ್ತೀವಿ. ಕಾಲೇಜ್ ಲೆವೆಲ್ ಅಲ್ಲಿ ಆಂಟಿ ಡ್ರಗ್ ಕಮಿಟಿ ಇರ್ತದೆ, ಒಂದು ಸುಧಾರಿಸೋದಕ್ಕೆ ನಾವು ಬದಲಾಯಿಸಬೇಕಾಗುತ್ತದೆ. ದಯವಿಟ್ಟು KSP ಮೊಬೈಲ್ ಅಪ್ಲಿಕೇಶನ್ ಒಂದು ಇದೆ, ಅದರಲ್ಲಿ ಮಾಹಿತಿಯನ್ನು ಕೂಡ ನೀಡಿ. ಬೇರೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಯಾವುದೇ ಕಿರಾಣಿ ಅಂಗಡಿಯಲ್ಲಿ, ಸುತ್ತಮುತ್ತ ಕಿರಾಣಿ ಅಂಗಡಿಯಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲಿ ಸಪ್ಲೈ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸೊ ಯಾವುದೇ ಒಂದು ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನೀವು ಕೊಡಿ. ಈ ದೇಶವನ್ನು ಕಟ್ಟುವುದಕ್ಕೆ ನಮಗಿಂತ ಜವಾಬ್ದಾರಿ ನಿಮಗೂ ಇದೆ. ಸೊ ಎಲ್ಲರೂ ಸೇರಿ ಬೇಡ ಅಂದ್ರೆ ಹೇಳೋಣ. ಈ ಡ್ರಗ್ಲಿಂದ ಈ ದೇಶ ಹೊರಗೆ ಬರಬೇಕು, ದೇಶ ಬೆಳೆಯಬೇಕು. ಅದಕ್ಕೆ ನಿಮ್ಮ ಎಲ್ಲರೂ ಸಹಕಾರ ಬೇಕಾದ್ದು. ಧನ್ಯವಾದಗಳು. ವೇದಿಕೆ ಮೇಲೆ ಆಸಕ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬರು, ಅದೇ ರೀತಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ಸೇಠ್ ಸಾಹೇಬರು,
ನಮ್ಮ ನನಗೆ ಭಾಳ ಆತ್ಮೀಯರು ವೈಸ್ ಚಾನ್ಸಲರ್ ಸಾಹೇಬ್ರೆ, ಹಾಗೂ ನನ್ನ ಸಹೋದ್ಯೋಗಿಗಳು ಕಮಿಷನರ್ ಆಫ್ ಪೊಲೀಸ್ ಭೂಷಣ್ ಬೋರ್ಸಿರವರು, ಹಾಗೂ ಈಗ ಬಹಳ ಅದ್ಧೂರಿ ಭಾಷಣ ಮಾಡಿರುವಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಮರಾಜನ್ ಅವರು, ಹಾಗೂ ಇನ್ನೋರ್ವ ಯಂಗ್ IAS ಆಫೀಸರ್, IAS ಪ್ರೊಬೇಷನರ್, ಪರೀಕ್ಷಾರ್ಥಿ IAS ಅಧಿಕಾರಿ ಆಗಿರುವಂಥ ರೋಹಿತ್ ಸಿಂಗ್ ರವರು, ಹಾಗೂ ಮೈ ವೆರಿ ಗುಡ್ ಫ್ರೆಂಡ್ DCP ನಿರಂಜನ್ ರವರು, ಹಾಗೂ ಇಲ್ಲಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ ಹೇಳುತ್ತಾ, ಈಗ ರಾಮರಾಜನ್ ರವರು ಯೂತ್ ಪವರ್ ಬಗ್ಗೆ ಮಾತಾಡಿದ್ದಾರೆ. ನಾನೊಂದು ಸಣ್ಣ ಕಥೆ ಹೇಳ್ತೇನೆ. ನಾನು ಕಾಲೇಜಲ್ಲಿ ಇದ್ದಾಗ, ಇದು ಇನ್ಸ್ಪೈರಿಂಗ್ ಸ್ಟೋರಿ ಅಲ್ಲ, ಬಹಳ ಡಿಪ್ರೆಸಿಂಗ್ ಸ್ಟೋರಿ, ಆದರೆ ಇದರಿಂದ ಇನ್ಸ್ಪಿರೇಷನ್ ತಗೋಬಹುದು. ನಾನು ಕಾಲೇಜಲ್ಲಿ ಇದ್ದಾಗ PU ಫಸ್ಟ್ ಇಯರ್ ಫುಟ್ಬಾಲ್ ಆಡ್ತಾ ಇದ್ದೆ ಮನೆ ಹತ್ರ ಒಂದು ಗ್ರೌಂಡಲ್ಲಿ. ಬೆಂಗಳೂರಿಂದ ನನ್ನ ಫ್ರೆಂಡ್ ಒಬ್ಬನು ಬಂದಿದೆ ಹೈದರಾಬಾದ್ಗೆ, ನಂದು ಮೂಲತಃ ಹೈದರಾಬಾದ್. ಅಲ್ಲಿ ಬಂದು ನಾವೆಲ್ಲರೂ ಫುಟ್ಬಾಲ್ ಆಡ್ತಾ ಇದ್ದೀವಿ. ಅವ್ನು ಬಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಆರಾಮಾಗಿ ಏನೋ ಸ್ಮೋಕ್ ಮಾಡ್ತಾ ಇದ್ದೆ, ಪಕ್ 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 ಅಂತ. ಏನ್ರಿ ಇಷ್ಟು ಏನು, ಯಾರ್ರಿ ಅವನು ಅಂತ. ಬ್ಯಾಂಗ್ಳೂರ್ ಹುಡುಗ, ನಾವು ಹೈದರಾಬಾದ್, ಅವರು ಬೆಂಗಳೂರಿಂದ ಬಂದಿದ್ದಾರೆ. ಸೊ ನಾನು ಹೇಳಿದ್ದೆ, ನನ್ನ ಫ್ರೆಂಡ್ ಆಕ್ಚುಲಿ ದೂರದ ಕಸಿನ್ ಬ್ರದರ್ ಬಂದಿದ್ದಾನೆ ಅಂತ. ಏನ್ರಿ ಅಷ್ಟು ಕೂಲ್ ಕಾಣ್ತಾ ಇದ್ದಾನೆ, ಎಲ್ಲ ಸ್ನೀಕರ್, ಶೂಸ್, ಜಾಕೆಟ್ ಗಿಕೆಟ್ ಹಾಕೊಂಡು ಪಕ್ ಪಕ್. ಎಷ್ಟು ಜನ ಆ ಸೀನ್ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಅಂದ್ರೆ ಅವಾಗ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಆವಾಗ ಹೈದರಾಬಾದಲ್ಲಿ ಅಷ್ಟು ಕಲ್ಚರ್ ಇರಲಿಲ್ಲ. ಈಗ ಹೈದರಾಬಾದಲ್ಲಿ ಇನ್ನೂ ಆ ಕಲ್ಚರ್ ಬಂದ್ಬಿಟ್ಟಿದೆ. ಆವಾಗ ಒಳಗಡೆಯಿಂದ ಏನೋ ಒಂದು ಭಯ ಇತ್ತು. ಏನಾದ್ರೂ ನಾವು ಪಕ್ಕದಲ್ಲಿ ಕೂತ್ಕೊಂಡು ಟ್ರೈ ಮಾಡೋದು ಬಿಡಿ, ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದೀವಂದ್ರೆ ಸೊಸೈಟಿನಲ್ಲಿ ನಮ್ಮ ಬಗ್ಗೆ ಏನ್ ಮಾತಾಡ್ತಾರೆ, ನಮ್ಮ ಪೇರೆಂಟ್ಸ್ಗೆ ಗೊತ್ತಾಗಿದೆ ಅಂದ್ರೆ ಈಗ ನಮ್ಮ ಮನೆಯಿಂದನೇ ಹೊರಗೆ ಹಾಕ್ತಾರೆ. ಆ ಒಂದು ಭಯ ಇತ್ತು. ಆ ಭಯದಿಂದ ಆವಾಗ ನಾನು ಮತ್ತೆ ನನ್ನ ಜೊತೆ ಒಂದು 6-8 ಜನ ನಮ್ಮ ಫುಟ್ಬಾಲ್ ಟೀಮ್ ಅವರು ಆವಾಗ ಭಯದಿಂದ, ಬರೇ ಭಯದಿಂದ ನಾವು ಪ್ರಯತ್ನ ಮಾಡಲಿಲ್ಲ. ಇಲ್ಲ, ಆ ಭಯ ನಮ್ಮ ಸೊಸೈಟಿನಲ್ಲಿ ಇರಲಿಲ್ಲ, ಮನೆಯಿಂದ ಪೋಷಕರ ಆ ಒಂದು ಭಯ ಇರ್ತಾ ಇರ್ಲಿಲ್ಲ ಅಂದ್ರೆ ಬಹುಶಃ ಎಲ್ಲರೂ ಕೂತ್ಕೊಂಡು ಅವ್ರ ಪಕ್ಕದಲ್ಲೇ ಐ ಆಮ್ ಸೋ ಹ್ಯಾಪಿ ದಟ್ ನನ್ನ ಯಂಗ್ ಏಜ್ ನಲ್ಲಿ ಹೈದರಾಬಾದಲ್ಲಿ ಆ ಕಲ್ಚರ್ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಆ ಕಲ್ಚರ್ ಇತ್ತು. ವೀಡ್ ಸ್ಮೋಕ್ ಮಾಡೋದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಇತ್ತು ಅವಾಗ. ಎಷ್ಟೋ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನೀವು ಸ್ಮೋಕ್ ಮಾಡಲಿಲ್ಲ ಅಂದ್ರೆ ಏನೋ ನೀವು ಎಕ್ಸ್ಕಮ್ಯುನಿಕೇಟೆಡ್ ಸಿಟಿಸನ್ ತರ ನೋಡ್ತಾ ಇರೋ ಒಂದು ಪದ್ಧತಿ ಇತ್ತು. ಅದೇ ರೀತಿಯ ಭಯವನ್ನು ಸೊಸೈಟಿ ಆಗಿ ನಾವು ನಮ್ಮ ಯಂಗರ್ ಜನರೇಷನ್ ಅಲ್ಲಿ ನಾವು ಅದನ್ನು ಹುಟ್ಟಿಸ್ಬೇಕು. ಇದರ ಬಗ್ಗೆ ಭಯ ಇಲ್ಲ ಅಂದ್ರೆ ಟ್ರೈ ಮಾಡ್ತೀವಿ. ನಮ್ಮ ಒಳಗಡೆ ವಿಲ್ ಪವರ್ ಬರಬೇಕು ಅಂತ ನಾವು ವೇಟ್ ಮಾಡೋ ಒಳಗಡೆ ನಮ್ಮ ಪಕ್ಕದವರು ಟ್ರೈ ಮಾಡಿಬಿಟ್ಟು ಹಾಳಾಗಿ ಹೋಗ್ತಾರೆ. ಫಾರ್ ದಿಸ್ ಲಾರ್ಜ್ ಸ್ಕೇಲ್ ಅವೇರ್ನೆಸ್ ಇರಬೇಕು, ಸೊಸೈಟಲ್ ಪ್ರೆಷರ್ ಇರಬೇಕು ಜನರ ಮೇಲೆ. ಪಿಯರ್ ಪ್ರೆಷರ್ ಮುಖಾಂತರ ಹೆಂಗ್ ನಾವು ಟ್ರೈ ಮಾಡ್ತೀವೋ, ಪಿಯರ್ ಪ್ರೆಷರ್ ಟ್ರೈ ಮಾಡಬಾರ್ದನ್ನ ಮೇಲೆ ಇರಬೇಕು. ಆ ಪಿಯರ್ ಪ್ರೆಷರ್ ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕೆ ತಾವೆಲ್ಲರೂ ಒಂದಾಗಬೇಕು. ಈ ಕಾಲೇಜ್ ಹೊರಗಡೆ ಯಾರಾದ್ರೂ ನಿಮ್ಮ ಕ್ಲಾಸ್ಮೇಟ್ ಸ್ಮೋಕ್ ಮಾಡ್ತಾ ಇದ್ದಾನಂದ್ರೆ ನೀವು ಒಂದು 100 ಜನ ಇರಬೇಕು, ಅವನ್ ನೋಡ್ಬೇಕು. ಆ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ, ಉಲ್ಟಾ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಬಹಳ ಕಷ್ಟ. ಯೂತ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ, ಯುವ ಹೇ ಒಂದೆರಡು ಶೇರ್ ಹೇಳಿ, ಇಲ್ಲ ಅಂದ್ರೆ ಆ ಮಜಾ ಬರಲ್ಲ. सुनो, बोलो। इरशाद। युवा है भारत की पहचान,
इनसे ही बड़े देश का सम्मान, युवा है भारत की पहचान, इनसे ही बड़े देश का सम्मान, नशे से खुद को दूर करो, नशे से खुद को दूर करो, यही है जीवन में सर्वश्रेष्ठ सम्मान, सर्वश्रेष्ठ सम्मान। लास्ट पॉइंट ಹೇಳಿ ಮುಗಿಸ್ತೀನಿ. ಆ ಫಸ್ಟ್ ಟ್ರಯಲ್ ಇರುತ್ತಲ್ವಾ, ಬಹಳ ಡೇಂಜರಸ್ ಟ್ರಯಲ್. ಯಾವಾಗಲೂ ಒಂದು ಫ್ಲಾಕ್ ಆಫ್ ಶೀಪ್ ಇದ್ದಾಗ, ಕುರಿ ಮೇಕೆ ಒಂದು ಫ್ಲಾಕ್ ಆಫ್ ಶೀಪ್ ಇದ್ದಾಗ ವುಲ್ಫ್ ಅಟ್ಯಾಕ್ ಮಾಡೋದು ಯಾರನ್ನು? ವೀಕೆಸ್ಟ್ ಲೋನ್ಲಿ ಶೀಪ್ನು ಅಟ್ಯಾಕ್ ಮಾಡುತ್ತೆ. ಬಟ್ ಆ ವೀಕೆಸ್ಟ್ ಲೋನ್ಲಿ ಶೀಪ್ ಉಳಿಬೇಕಂದ್ರೆ ಏನ್ ಬೇಕು? ಆ ಎಂಟೈರ್ ಫ್ಲಾಕ್ ಸ್ಟ್ರೆಂತ್ ಬೇಕು. ಯಾವಾಗಲೂ ನಮ್ಮಲ್ಲಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ಇರುವಂತ ವೀಕೆಸ್ಟ್ ಲಿಂಕ್ ಇರ್ತಾರಲ್ವಾ, ಅವ್ರ ಕೈ ನಾವು ಬಿಡಬಾರ್ದು. ಆಯ್ತ್ರಿ, ಅವರೇನೋ ಒಂದು 4-5 ಜನ ಹೊಸ ಫ್ರೆಂಡ್ಸ್ ಮಾಡಿದಾನೆ, ಈಗ ಗೊತ್ತಾಗ್ತಾ ಇದೆ ಹಾಳಾಗಿ ಹೋಗ್ತಾನೆ ಅಂತ. ಹಂಗಲ್ಲ. ವೀಕೆಸ್ಟ್ ಪರ್ಸನ್ ಇನ್ ಅವರ್ ಗ್ರೂಪ್, ವಿ ಶುಡ್ ಹೋಲ್ಡ್ ಹಿಮ್ ಟೈಟರ್ ಟು ಅಸ್, ಹೋಲ್ಡ್ ಹಿಮ್ ಕ್ಲೋಸರ್ ಟು ಅಸ್, ಗಿವ್ ಹಿಮ್ ಮ್ಯಾಕ್ಸಿಮಮ್ ಸ್ಟ್ರೆಂತ್. ಅಂಡ್ ಆ ಫಸ್ಟ್ ಟ್ರೈ ಇದೆ ಅಲ್ವಾ, ಆವಾಗ ರಾಮ್ರವರು ಬಹಳ ಕರೆಕ್ಟ್ ಹೇಳಿದ್ದಾರೆ. ಫಸ್ಟ್ ಟ್ರಯಲ್ ಅಲ್ಲಿ ವಿಲ್ ಪವರ್ ಯೂಸ್ ಮಾಡಿ, ಬೇಡ ಬೇಡ ಬ್ರೋ ಅಂತ ನಾವು ಹೇಳಿದೀವಂದ್ರೆ ದೆನ್ ದಿಸ್ ಕಂಟ್ರಿ ಹ್ಯಾಸ್ ಅ ಫ್ಯೂಚರ್. ಇಷ್ಟು ಹೇಳುತ್ತಾ ಬಹಳ ಉತ್ತಮವಾದಂತ ಒಂದು, ನಾನು ಆಕ್ಚುಲಿ ರಾಮ್ ಮಾತಾಡಿದ ನಂತರ ನಾನು ಏನ್ ಮಾತಾಡ್ಲಿ ಅಂತ ನನಗೆ ಬಹಳ ಟೆನ್ಷನ್ ಇತ್ತು. ಆದ್ರೆ ಒಂದು ಶಾಯರಿ ಎಕ್ಸ್ಟ್ರಾ ಹೇಳಿದ್ದೀನಿ. Therefore, I'm very happy to the police department and I'm extremely grateful ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ವೈಸ್ ಚಾನ್ಸಲರ್ ಸಾಹೇಬರು, MLA ಸಾಹೇಬರು ಹಾಗೂ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಯು ಕುಡ್ ಹ್ಯಾವ್ ಫೆಲ್ಟ್ ಅಲ್ವಾ ಏನ್ ಈ ಪ್ರೋಗ್ರಾಮ್ ಯಾಕೆ ಬರ್ಬೇಕಂತ. ಬಟ್ ಯು ಸಿಟಿಂಗ್ ಹಿಯರ್ ಫಾರ್ 1 hour is the first step towards a commitment towards drug-free India. So I am very grateful to all of you present here and may God bless this country. ನಮಸ್ಕಾರ. ಇವತ್ತು ಇಡೀ ದೇಶ ರಾಜ್ಯದಲ್ಲಿ 10 ದಿನಗಳವರೆಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ತಾಲೂಕು ಮಟ್ಟಗಳಲ್ಲಿ ನಶಾಮುಕ್ತ ಡ್ರಗ್ಸ್ ಫ್ರೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಂಗ್ ಏಜರ್ಸ್ಗೆ ಅವೇರ್ನೆಸ್ ಕೊಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಇದಕ್ಕಿರುವಂಥ ಶಾಸಕರಾದ ರಾಜು ಸೇಠ್ ಅವರೇ, ಜಿಲ್ಲಾಧಿಕಾರಿಗಳೇ, ಕಮಿಷನರ್ ಅವರೇ, SP ಅವರೇ, ನಿಮ್ಮ DC-ಗಳೇ, ಪ್ರೊಬೆಷನರಿ IAS ಅಧಿಕಾರಿಗಳೇ, ಇದಕ್ಕಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ವಿದ್ಯಾರ್ಥಿಗಳೇ, ಬಹುಶಃ ಇದ್ರ ಬಗ್ಗೆ ನಿಮಗೂ ಕೂಡ ಅರಿವಿದೆ ಅಂತ ನಾವು ಭಾವಿಸ್ತಾ ಇದ್ವಿ. ಈಗಾಗಲೇ ನಮ್ಮ SP ಅವರು, ಕಮಿಷನರ್ ಅವರು, DC ಅವರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಯುವ ಜನಾಂಗವನ್ನು ಕಟ್ಟಿ ಹಾಕುವಂಥ ಒಂದು ವ್ಯವಸ್ಥೆ. ಈಗಾಗಲೇ ನಿಮ್ಮ ಭಾಷೆ ಮಾಡಿದ ಹೇಳಿದ್ರು, ಬಹುಶಃ ಓಲ್ಡನ್ ಏಜಲ್ಲಿಲ್ಲ, ಇದು ಯಂಗರ್ ಏಜಲ್ಲಿ ಇದೆ ಅಂತ ಒಳ್ಳೆ ಹಳೆ ಟಾರ್ಗೆಟ್ ಮಾಡೋಲ್ಲ, ಅವರು ಯೂತ್ಸ್ ಮಾತ್ರ. ಅದು ಇತ್ತಿತ್ತಲಾಗಿ ತಾಲೂಕಾ ಹಳ್ಳಿಯಲ್ಲಿ ಕೂಡ ಇದು ವ್ಯಾಪಕವಾಗಿ ಹರಡ್ತಾ ಇದೆ. 8, 9, 10 ವರ್ಷಗಳು ಕೂಡ ಇವತ್ತು ಈ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಬಹುಶಃ ಅವರು ಕುಟುಂಬಕ್ಕೆ, ವ್ಯಕ್ತಿಗತವಾಗಿ ಅವರು ಕೂಡ ಬಹಳಷ್ಟು ಹಾನಿಯನ್ನಾಗ್ತದೆ ಮತ್ತು ದೇಶಕ್ಕೆ ಕೂಡ ಇದು ಬಹಳ ದೊಡ್ಡ ಸವಾಲಾಗಿದೆ. ಇದನ್ನು ಬಂದ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಎಲ್ಲ ಮಾಫಿಯಾಗಳಿದೆ, ಡ್ರಗ್ಸ್ ಮಾಫಿಯಾ ಕೂಡ ಇದೆ, ಜಗತ್ತಿನಲ್ಲೇ ಇದೆ. ದೊಡ್ಡ ಅಮೆರಿಕ ಕೂಡ ಇವತ್ತು, ಮೆಕ್ಸಿಕೋ ಕೂಡ ದಿನನಿತ್ಯ ಹೋರಾಟ ಹೋಗ್ತದೆ ಡೈಲಿ. ಅಂತ ದೊಡ್ಡ ದೇಶ ಇದ್ರೂ ಕೂಡ
ಇವತ್ತು ಹೆಚ್ಚು ಬರೋದು ಮೆಕ್ಸಿಕೋದಿಂದ ಅಮೇರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇದೆ. ನಮಗೂ ಕೂಡ ವಿಶೇಷವಾಗಿ ಅಫ್ಘಾನಿಸ್ತಾನದಿಂದ ಹೆಚ್ಚು ಬರ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚು ನಾರ್ತ್ ಈಸ್ಟ್ ಕಡೆಯಿಂದ ಮ್ಯಾನ್ಮಾರ್ ಬರ್ಮಾದಿಂದ ಬರ್ತದೆ, ನೇಪಾಳದಿಂದ ಬರ್ತದೆ. ಸೋರ್ಸ್ ಭಾಳ ಇದೆ, ಭಾಳ ಸೋರ್ಸ್ ಇದೆ. ಯಾಕಂದರೆ ಅದು ಕಾಸ್ಟ್ಲಿ. ಒಂದು ಸಾರಿ ಅವನೇನಾದ್ರೂ ಸಪ್ಲೈ ಮಾಡಿಬಿಟ್ರೆ ಒಂದು ವರ್ಷ ಏನು ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಭಾಳ ಜನ ರಿಸ್ಕ್ ತೊಗೋತಾರೆ, ಪ್ಲೇನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಮೂಲಗಳಿಂದ ತರಲಿಕ್ಕೆ ಮಾಡ್ತಾರೆ. ಅದು ಈಗಾಗಲೇ ನಮ್ಮ ಹಳ್ಳಿ ಮಟ್ಟ ಮುಟ್ಟಿದೆ. ಹಳ್ಳಿಯಿಂದ ನಾವು ಮುಕ್ತ ಮಾಡಬೇಕಾಗಿದೆ, ಅರ್ಬನ್ ಸಿಟಿಗಳನ್ನು ಮುಕ್ತ ಮಾಡಬೇಕಾಗಿದೆ. ಅದಕ್ಕೆ ಕೇಳಿದಂಗೆ ವಿಲ್ ಪವರ್ ಭಾಳ ಬೇಕು. ವಿಲ್ ಪವರ್ ಯಾರಿಗಿದೆ ಅದು ಅವ್ರು ಮಾತ್ರ ಇದರಿಂದ ದೂರ ಇರ್ತಾರೆ. ವಿಲ್ ಪವರ್ ನೀವೇ ಜನರೇಟ್ ಮಾಡ್ಕೋಬೇಕಿದೆ, ಯಾರು ಎಲ್ಲಿ ಅಂಗಡಿಯಲ್ಲಿ ಸಿಗೋದಿಲ್ಲ. ವಿಲ್ ಪವರನ್ನು ನೀವೇ ಆವಿಷ್ಕಾರಿದ್ರು. ಒಬ್ಬ ಸಂತ, ಒಬ್ಬ ಸನ್ಯಾಸಿ ಹಂಗೆ ತನ್ನ ಜೀವನವನ್ನು ಗಟ್ಟಿಗೊಳಿಸ್ತಾನೆ, ಹಂಗೆ ವಿಲ್ ಪವರ್ ಯಾರಿಗಿದೆ ಅವ್ರ ಜೀವನಕ್ಕೆ ಅವರು ಕೂಡ ಸೋಲನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಯಾವುದೇ ಸವಾಲು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತಾರೆ. ಅದಕ್ಕಾಗಿ ವಿಲ್ ಪವರನ್ನು ನೀವೇ ಅದನ್ನು ಜನರೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅವ್ರು ಮಾಡುವಂಥ ಪ್ರಯತ್ನ ಮಾಡಿ ನಮ್ಮ ಎಸ್ ಪಿ ಅವ್ರು ಹೇಳಿದಂಗೆ ಇದು ಒಂದು ದೇಶ ಮುಂದಿರುವಂಥ ಒಂದು ಸಂಘರ್ಷದ. 1980ರಲ್ಲಿ ಟೆರರಿಸ್ಟ್ ಮಾಡಿದರು ಪಂಜಾಬ್ದಲ್ಲಿ, ಅದು ಸಕ್ಸಸ್ ಆಗಲಿಲ್ಲ. ಒಂದು 10% ಇತ್ತು, ಮತ್ತೆ ಕ್ಲೋಸ್ ಆಯಿತು. ಕಾಶ್ಮೀರಕ್ಕೆ ಹೋಯಿತು, ಅಲ್ಲಿ ಕೂಡ ಕ್ಲೋಸ್ ಆಯಿತು. ಅತ್ಯಂತ ಯಾವುದೇ ಡ್ಯಾಮೇಜ್ ಇಲ್ಲದೆ ಇನ್ನೊಂದು ದೇಶನ ಡ್ಯಾಮೇಜ್ ಮಾಡುವಂಥ ಒಂದು ವ್ಯವಸ್ಥಿತ ಸಂಚು. ಹೀಗಾಗಿ ಇದನ್ನು ನಾವೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮದೇ ಅಂತ ಬೇರೆ ಬೇರೆ ವ್ಯವಸ್ಥೆಗಳನ್ನು, ಕಾನೂನುಗಳನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ಕಠಿಣ ಕ್ರಮ ಇದೆ ಅದರಲ್ಲಿ. ಇಲ್ಲೇ ಬಹುಶಃ ಹೋದಾಗ ಭಾಳ ಸ್ಟ್ರಿಕ್ಟ್ ಆಗಿದೆ ಅದು ಕಾನೂನು. ಸ್ವಲ್ಪ ಡ್ರಗ್ಸ್ ಸಿಕ್ಕೋ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಅವ್ರನ್ನ ಡಿಟೈನ್ ಮಾಡುವಂಥ ಕಾನೂನು. ಇನ್ನೂ ಹೇಳಿದಂಗೆ ಭಾಳಷ್ಟು ಕಠಿಣ ಬೇಕು. ಪ್ಲಸ್ ನಾವು ಕೂಡ ಸ್ವಂತ ಜಾಗೃತಿ ಆಗಬೇಕು. ಸ್ವಂತ ನಾವೇ ಆದರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಈ ಬಹುಶಃ ಇಡೀ ದೇಶದಲ್ಲೇ ಮಾಡ್ತಿದ್ದಾರೆ. ಇವತ್ತು ಕೂಡ ಬಹಳಷ್ಟು ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ದೇಶಕ್ಕಿಂತಲೂ ನಾವು ಇದಕ್ಕೆ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ನಮಗೆ ಗೊತ್ತಾಗುತ್ತೆ ಯಾವ ಕಾಲೇಜಲ್ಲಿ ಯಾರು ಡ್ರಗ್ಸ್ ಯೂಸ್ ಮಾಡ್ತಾರೆ, ಅವ್ರು ಸಪ್ಲೈ ಯಾರು ಮಾಡ್ತಾರೆ ಅಂತ. ಬಹುಶಃ ಪೊಲೀಸ್ಗಿಂತಲೂ ಸರ್ಕಾರಕ್ಕಿಂತಲೂ ಇಲ್ಲಿ ನಿಮಗೆ ಹೆಚ್ಚು ಮೊದಲನೇ ಇಂಡಿಕೇಶನ್ ಬರ್ತದೆ, ಸಾಧ್ಯ ಆಗ್ತದೆ. ಅದನ್ನು ಅವ್ರು ಹೇಳಿದ್ದಾರೆ. ವೆಬ್ಸೈಟ್ನಲ್ಲಿ ಎರಡೂ ಇದೆ, ಎಸ್ ಪಿ ಅವ್ರದ್ದು ಇದೆ, ಕಮಿಷನರ್ ಅವರು ಕೂಡ ವೆಬ್ಸೈಟ್ನಲ್ಲಿ ನೀವು ಮಾಹಿತಿ ಕೊಟ್ಟರೆ ಖಂಡಿತವಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಕಾಲೇಜ್ ಯಾಕಂತ ಹೇಳಿದ್ರೆ ಇದಾಗ ಯಾರೋ ಒಬ್ಬ ಭಾಷಣ ಮಾಡ್ತಾ ಹೇಳಿ ಇಲ್ಲೇ ಆಗಿಟ್ಟಿರ್ತಾರೆ ನಿಮ್ಮಲ್ಲಿ. ಇದೆಲ್ಲ ಬಹುಶಃ VC ಅಲ್ಲಿ ಇಟ್ಟಿದ್ರು ಎಲ್ಲರೇ VTO ಅಲ್ಲೇ ಮಾಡಿದ್ರೆ ಯಾರು ಬರೋಲ್ಲ. ಅದಕ್ಕೆ ನಾನೇನು ಯಾವ್ದಾರ CTA ಸೆಂಟ್ರಲ್ ನಡೆಯುತ್ತೆ, ಅದಕ್ಕಾಗಿ ಇಟ್ಟಿದ್ದು ನಿಮ್ಮದೇ ಅಂತ ನಾವು ಟಾರ್ಗೆಟ್ ಮಾಡಿಲ್ಲ. ಹೆಚ್ಚು ಜನ ಭಾಗವಹಿಸ್ತಾರೆ, ನೋಡ್ಲಿಕ್ಕೆ ಬರ್ತಾರೆ ಅಂತ ಇದಕ್ಕಿಂತ ಇಲ್ಲಿ ಶಿಫ್ಟ್ ಮಾಡಿಸಿದ್ವಿ. ಯಾಕಂದರೆ ನಮಗೂ ಹೆಮ್ಮಿದೆ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಇದು ಕಟ್ಟಿದ್ದೀವಿ. ಮೇಲಿನ ಮೇಲೆ ಫಂಕ್ಷನ್ ಯಾಕೆ ಮಾಡ್ತೀವಿ ಅಂದರೆ ಹಿಂದೆ ನಾವು ಮಂತ್ರಿ ಇದ್ದಾಗ ಜಾಗ ಕೊಟ್ಟಿವಿ, ನಮಗೆ ಕಟ್ಟಿಸಿದ್ವಿ. ಭಾಳ ದೊಡ್ಡ ಒಂದು ಆಲೋಚನರತ ಹೆಮ್ಮರವಾಗಿ ಬೆಳೆದಿದೆ. ಭಾಳಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟರೆ. ಹೀಗಾಗಿ ನಾವು ಮೇಲಿನ ಕಾರ್ಯಕ್ರಮ ಮಾಡೋಕ್ಕೆ ಕಾರಣ ಅಂದರೆ ಇದಕ್ಕೆ ನಮ್ಮ ಕೊಡುಗಿದೆ. ಭಾಳಷ್ಟು ಜನರ ಕೊಡುಗೆ ಕೂಡ ಈ ಆಗಲಿಕ್ಕೆ ಭಾಳಷ್ಟು ವಿಷಯಗಳು ಕೂಡ ಕೊಡುಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇದನ್ನು ನಾವು ಡ್ರಗ್ ಫ್ರೀ ನಶಾಮುಕ್ತ ಮಾಡಲಿಕ್ಕೆ ಎಲ್ಲರ ಕೈ ಜೋಡಿಸೋಣ. ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತೇಳಿ ನಾನು ಮಾತು. ನಮಸ್ಕಾರ. ಮುಕ್ತ ಸಮಾಜ ನಿರ್ಮಾಣಕ್ಕೆ ಈಗಾಗಲೇ ಜಾಗೃತಿ ಅಭಿಯಾನ ಶುರುವಾಗಿದ್ದು, ಆದರೆ ಈ ಹೋರಾಟದಲ್ಲಿ ನಮ್ಮೆಲ್ಲರ ಪಾತ್ರ ಎಷ್ಟು ಮಹತ್ವದ್ದು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವುದು ನಮ್ಮಿಂದಲೇ.